ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಕ್ಯಾಡ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಮಾಸ್ಟರ್ ಕ್ಯಾಂಪ್ ಸಾಫ್ಟ್ವೇರ್ ಅಲ್ಲಿ ನಾವು ಟರ್ನಿಂಗ್ ಪ್ರೋಗ್ರಾಮಿಂಗ್ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಪ್ರಾಬ್ಲಮ್ ನಂಬರ್ 1 ನಾನು ಡ್ರಾಯಿಂಗ್ ರೀಡಿಂಗ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಸೊ ಆ ಒಂದು 2D ಡ್ರಾಯಿಂಗನ್ನು ಮಾಸ್ಟರ್ ಕ್ಯಾಮ್ ಅಲ್ಲಿ ಹೇಗೆ ಡಿಸೈನಿಂಗ್ ಮಾಡೋದು ಆ್ಯಂಡ್ ಸ್ಟಾಕ್ ಸೆಟಪ್ ಟೋಟಲ್ 3 ವಿಡಿಯೋ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತು ನಾವು ಪ್ರಾಬ್ಲಮ್ ನಂಬರ್ 1ನ CNC ಟೂಲ್ ಪಾತ್ ಯೂಸ್ ಮಾಡ್ಕೊಂಡು ಪ್ರೋಗ್ರಾಮಿಂಗ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆ, ಸೊ ಇದರಲ್ಲಿ ನಾವು 3 ಟೂಲ್ ಪಾತ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಒಂದು ಫೇಸಿಂಗ್ ಆಪರೇಷನ್, ಇನ್ನೊಂದು ರಫಿಂಗ್ ಆಪರೇಷನ್, ಇನ್ನೊಂದು ಫಿನಿಶಿಂಗ್ ಆಪರೇಷನ್. ಟೋಟಲ್ 3 ಆಪರೇಷನ್ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಮೂವ್ ಟು ದ ಸ್ಕ್ರೀನ್. ಓಕೆ, ಸೊ ಹಾಗಾದ್ರೆ ನೋಡಿ, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮಗೆ ಸ್ಟಾಕ್ ಸೆಟಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ್ಯಂಡ್ ಜಾಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಟೋಟಲ್ ನಾವು ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನೋಡಿ ನಮಗೆ ಜಾಸ್ ಕೂಡ ನಮಗೆ ಕಾಣ್ತಾ ಇದೆ. ರೈಟ್, 3 ಸ್ಟೆಪ್ ಇರುವಂತಹ ಜಾಸ್ ನಮಗೆ ಕ್ರಿಯೇಟ್ ಆಗಿ ಬಂದಿದೆ. ಸೊ ನಾವು ಲೆಫ್ಟ್ ಸೈಡ್ ಸ್ಟಾಕ್ ಬಂದು ಟೋಟಲ್ 20 mm ತಗೊಂಡಿದ್ದೀವಿ. ಸೊ 20 mm ಅಲ್ಲಿ ನಮಗೆ 10 mm, ಸೊ 10 mm ಸ್ಟಾಕ್ ಹೋಲ್ಡ್ ಆಗ್ಬೇಕಂತೇಳಿ ನಾವು ಕೊಟ್ಟಿದ್ದೀವಿ. ಸೊ ಅದೇ ರೀತಿ ನಮಗೆ 10 mm ಹಾಗೆ ಉಳಿಯುತ್ತೆ. 20 10 mm ಫಿಕ್ಸ್ ಆಗ್ಬೇಕಂತೇಳಿ ಕೊಟ್ಟಿದ್ದೀವಿ. ರೈಟ್, ಸೊ ನೋಡಿ ಮಷೀನಲ್ಲಿ ಪ್ರಾಪರ್ಟೀಸ್, ಫೈಲ್, ಸ್ಟಾಕ್ ಸೆಟಪ್. ಸೊ ಇವು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ನಾನು ಡೈರೆಕ್ಟ್ ಪ್ರೋಗ್ರಾಮಿಂಗನ್ನು ಸ್ಟಾರ್ಟ್ ಮಾಡ್ತೀನಿ ಇವಾಗ. ಸೊ ವಿವಲ್ಲಿ ಹೋಗೋಣ. ವಿವಲ್ಲಿ ಹೋಗಿ ಇಲ್ಲಿ ಶೋ ಆಕ್ಸಿಸನ್ನು ಆನ್ ಮಾಡಿ. ಸೊ ನಮ್ಮ ರೆಫರೆನ್ಸ್ ಎಲ್ಲಿದೆ ಅಂತೇಳಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಟರ್ನಿಂಗಲ್ಲಿ ನಾವು ಜಸ್ಟ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ಜೆಡ್ ಆಕ್ಸಿಸ್ ಎರಡೇ ಆಕ್ಸಿಸನ್ನು ನಾವು ಕನ್ಸಿಡರ್ ಮಾಡೋದು. ಓಕೆ, ಸೊ ಒಂದು ಡಯಾಮೀಟರಲ್ಲಿ, ಇನ್ನೂ ಒಂದು ಎಕ್ಸ್ ಮೂಮೆಂಟಲ್ಲಿ. ರೈಟ್, ಟೋಟಲ್ ಎರಡೇ ನಾವು ಆಕ್ಸಿಸ್ ಅನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಎಕ್ಸ್ ಆಕ್ಸಿಸ್ ಅಂದ್ರೆ ಹೆಂಗೆ, ನಮಗೆ ಮೂವ್ಮೆಂಟ್ ಲೆಂತ್ ಅನ್ನು ನಾವು ಎಕ್ಸ್ ಆಕ್ಸಿಸ್ ಅಂತೇಳಿ ಕರಿತೀವಿ. ಸೊ ಇದೇನು ಲೆಂತ್ ಇದೆಯಲ್ಲ, ಸೊ ಇದನ್ನ ಎಕ್ಸ್ ಆಕ್ಸಿಸ್. ಜೆಡ್ ಆಕ್ಸಿಸ್ ಅಂದ್ರೆ ನಾವು ಡಯಾಮೀಟರ್ ನಾವು ಜೆಡ್ ಆಕ್ಸಿಸ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ನಾವು ಫೇಸಿಂಗ್ ಆಪರೇಷನ್ಗೋಸ್ಕರ 1 mm ಸ್ಟಾಕ್ ಅಂತ ತಗೊಂಡಿದ್ದೀವಿ. ಸೊ ಇದು ಕ್ಲಿಯರ್ ಆಗಿ ನೋಡಿದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. 1 mm ಸ್ಟಾಕ್ ಅನ್ನು ತಗೊಂಡಿವಿ ನಾವು. ಸೊ ಫಸ್ಟಿಗೆ ನಾವು ಏನು ಮಾಡೋಣ, ಫೇಸಿಂಗ್ ಆಪರೇಷನ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇದಾದ್ಮೇಲೆ ರಫಿಂಗ್ ಆಪರೇಷನ್, ಇದಾದ್ಮೇಲೆ ಫಿನಿಶಿಂಗ್ ಆಪರೇಷನ್ ಅಪ್ಲೈ ಮಾಡ್ಕೊಂತ ಹೋಗೋಣ. ರೈಟ್, ಸೊ ಇಲ್ಲಿ ಮೇಲ್ಗಡೆ ನೋಡಿ ಟರ್ನಿಂಗ್ ಅಂತೇಳಿ ಓಪನ್ ಆಗಿದೆ. ಸೊ ಟರ್ನಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಟರ್ನಿಂಗ್ಗೆ ಬೇಕಾಗಿರುವಂತಹ ಟೂಲ್ ಪಾಸ್ ಲೀಸ್ಟ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಫಸ್ಟ್ ಒನ್ ಜನರಲ್. ಸೊ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅಗೇನ್ ನಮಗೆ ಸಬ್ ಟೂಲ್ ಪಾತ್ ಲೀಸ್ಟ್ ಎಲ್ಲ ಕಾಣುತ್ತೆ. ಸೊ ಇದರಲ್ಲಿ ನಾವು ನೋಡಿ ಇಲ್ಲಿ 4ನೇ ಆಪ್ಷನ್ಸ್ ಫೇಸ್ ಅಂತ ಹೇಳಿದಲ್ಲ. ಸೊ ಇದನ್ನ ಫೇಸ್ ಕ್ಲಿಕ್ ಮಾಡಿ ನಮಗೆ ಜಾಮೆಟ್ರಿ ಓಪನ್ ಆಗುತ್ತೆ. ರೈಟ್, ಸೊ ಫಸ್ಟ್ ಫೇಸಿಂಗ್ ಆಪರೇಷನ್ ನಾವು ಮಾಡ್ತಾ ಇರೋದು. ಸೊ ಈ ರೀತಿ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಮಿಲ್ಲಿಂಗ್ ಅಲ್ಲಿ ಜಾಮೆಟ್ರಿ ಓಪನ್ ಆಗ್ತಾ ಇತ್ತು. ಸೊ ನೀವು ಇಲ್ಲಿ ಡೈರೆಕ್ಟ್ ಆಗಿ ಫೇಸಿಂಗ್ ಆಪರೇಷನ್ ಒಂದೇ, ಫೇಸಿಂಗ್ ಆಪರೇಷನ್ ಆಟೋಮೆಟಿಕ್ ಆಗಿ ಅದೇ ತೆಗೆದುಕೊಳ್ಳುತ್ತೆ ಡೈರೆಕ್ಟ್ ಆಗಿ. ಸೊ 0 ರೆಫರೆನ್ಸ್ ತಗೊಂಡಿರ್ತೀವಲ್ಲ ನಾವು, ಸೊ ಅದಕ್ಕೆ ಆಟೋಮೆಟಿಕ್ ಜಾಮೆಟ್ರಿ ತಾನೇ ಸೆಲೆಕ್ಟ್ ಮಾಡಿರುತ್ತೆ. ಬೇರೆ ರಫಿಂಗ್ ಅಲ್ಲಿ ನಾವೇ ಸೆಲೆಕ್ಟ್ ಮಾಡಬೇಕು, ಫಿನಿಶಿಂಗ್ ಅಲ್ಲಿ ನಾವೇ ಸೆಲೆಕ್ಟ್ ಮಾಡಬೇಕು. ಬಟ್ ಇದು ಏನಿದೆಲ್ಲ ಫೇಸಿಂಗ್ ಅಲ್ಲಿ ಆಟೋಮೆಟಿಕ್ ಆಗಿ ಸಿಸ್ಟಮೇ ಟೂಲ್ ಪಾತ್ ಅಂದ್ರೆ ಜಾಮೆಟ್ರಿನ ಸೆಲೆಕ್ಟ್ ಮಾಡಿರುತ್ತೆ. ಓಕೆ, ಸೊ ಫಸ್ಟಿಗೆ ನಾವು ಟೂಲ್ ಅನ್ನ ಸೆಲೆಕ್ಷನ್ ಮಾಡ್ಕೊಬೇಕು ಇದರಲ್ಲಿ. ಸೊ ನೋಡಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೂಲ್ ಇದೆ. ನಾವು ಟರ್ನಿಂಗ್ ಅಲ್ಲಿ ಫಸ್ಟ್ ಟೂಲ್ ಸೆಲೆಕ್ಷನ್ ಇಂಪಾರ್ಟೆಂಟ್. ಟೂಲ್ ಸೆಲೆಕ್ಷನ್ ಕಲ್ಕೊಂಡ್ರೆ ರಿಮೈನಿಂಗ್ ಇದರಲ್ಲಿ ಅಂತ ದೊಡ್ಡ ಕಾನ್ಸೆಪ್ಟ್ ಏನಿಲ್ಲ, ಸಿಂಪಲ್ ಆಗಿ ನಾವು ಕಲ್ಕೊಂತ ಹೋಗ್ಬೋದು. ರೈಟ್, ಸೊ ನೋಡಿ ನಮಗೆ ಡಿಫ್ರೆಂಟ್ ಟೂಲ್ ಇದೆ. ಸೊ ನಾವು ಫೇಸಿಂಗ್ ಆಪರೇಷನ್ಗೆ ಯಾವ್ದು ಯೂಸ್ ಮಾಡಬೇಕು, ಸ್ಲಾಟಿಗೆ ಯಾವ್ದು ಯೂಸ್ ಮಾಡಬೇಕು, ಇನ್ಸೈಡ್ ಡಯಾಮೀಟರ್, ಸೊ ಅದನ್ನ ಯಾವ್ದು ಯೂಸ್ ಮಾಡಬೇಕು. ಸೊ ಬಹಳಷ್ಟು ಕಾನ್ಸೆಪ್ಟ್ ಇದೆ. ಮುಂಬರುವಂಥ ಕ್ಲಾಸಸ್ಸಲ್ಲಿ 1 by 1 ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಸೊ ಫಸ್ಟಿಗೆ ನಾನು ನೋಡಿ T0101. ರೈಟ್, ಸೊ ಫಸ್ಟ್ನೇ ಆಪ್ಷನ್ ಇದೆಲ್ಲ. ಸೊ ಇದನ್ನೇ ನಾನು ಟೂಲನ್ನು ತಗೊತೀನಿ ನಾನು ಇವಾಗ. ರೈಟ್, T0101 R 0.8. ಸೊ ರೇಡಿಯಸ್ 0.8 ಇರುವಂತಹ, ಅಂದರೆ ನಾವು ಈ ಟರ್ನಿಂಗ್ ಅಲ್ಲಿ ಇನ್ಸರ್ಟ್ ಅಪ್ಲೈ ಮಾಡ್ತೀವಲ್ಲ. ಸೊ ಇನ್ಸರ್ಟ್ ನ ಒಂದು ಕಾರ್ನರ್ ಅಲ್ಲಿ ರೇಡಿಯಸ್ ಇರುತ್ತೆ. ಸೊ ಆ ರೇಡಿಯಸ್ ಅನ್ನು ನಾವು ಮ್ಯಾಕ್ಸಿಮಮ್, ಸೊ ಅಲ್ಲಿಂದನೇ ನಾವು ಇವೆಲ್ಲ ಆಪರೇಷನ್ ಕನ್ಸಿಡರ್ ಮಾಡ್ತೀವಿ. ರೈಟ್, ಸೊ ಅದು ನಮ್ಗೆ ಮೇನ್ ಇಂಪಾರ್ಟೆಂಟ್. ಇಲ್ಲಿ ರೇಡಿಯಸ್ 0. ಇದೆಲ್ಲ, ಸೊ 0.8 ಇದೆಲ್ಲ, ಸೊ ಇದು ನಮಗೆ ಮೇನ್ ಇಂಪಾರ್ಟೆಂಟ್. ಸೊ ನಾನು ನಾರ್ಮಲ್ ಆಗಿ ಇವತ್ತು ಫಸ್ಟ್ನೇ ಟೂಲನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಟೂಲ್ ನಂಬರ್ 1, ಸ್ಟೇಷನ್ ನಂಬರ್ 1, ಆಫ್ಸೆಟ್ ನಂಬರ್ 1 ಅಂತೇಳಿ ಬಂದಿದೆ. ಯಾಕಂದ್ರೆ ನಾವು ಟೂಲ್ ಸೆಟ್ಟಿಂಗ್, ನಾವು ಇಲ್ಲಿ ಪ್ರಾಪರ್ಟೀಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಲ್ಲ, ಅರೇಂಜ್ ಸೀಕ್ವೆಂಟ್ಲಿ ಅಂತೇಳಿ. ಸೊ ಅದಕ್ಕೆ ಸೀಕ್ವೆನ್ಸ್ಲಿ ಇದು ಆಟೋಮೆಟಿಕ್ ಆಗಿ ಅರೇಂಜ್ ಹಾಕೊಂತ ಬರ್ತಾ ಇರುತ್ತೆ. ರೈಟ್, ಸೊ ನೀವು ಬೇಕಿದ್ರೆ ಇಲ್ಲಿ ಮಾಡಿಫಿಕೇಶನ್ ಮಾಡ್ಕೊಳ್ಳಬಹುದು.
ಸೊ ಒಂದೇ ಟೂಲ್ ನಂಬರ್ ಸ್ಟೇಷನ್ ನಂಬರ್ 1 ಆ್ಯಂಡ್ ಆಫ್ಸೆಟ್ ನಂಬರ್ 1 ಅಂತೇಳಿ ತೋರಿಸ್ತಾ ಇದೆ. ದೆನ್ ಫೀಡ್ ರೇಟ್. ಸೊ ನೋಡಿ ಇಲ್ಲಿ ಫೀಡ್ ರೇಟ್ ಇದೆ. ಸೊ ನಮಗೆ per revolution, per minute ಎರಡು ಟೈಪ್ ನಮಗೆ ಆಪ್ಷನ್ಸ್ ಓಪನ್ ಆಗಿದೆ. ಸೊ ನಾವು per revolution ಜಾಸ್ತಿ ತಗೊಂತೀವಿ ನಾವು ಟರ್ನಿಂಗಲ್ಲಿ. ಓಕೆ, ಫೀಡ್ ರೇಟ್ 0.3 ಇದೆ. ಸೊ ನಾನು 0.4 ಸೊ ಫೀಡ್ ರೇಟ್ ವ್ಯಾಲ್ಯೂ ತಗೊತಾ ಇದ್ದೀನಿ per revolution. ಸೊ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ನೀವು ನಮ್ಮ ಕೋರ್ಸನ್ನು ಜಾಯ್ನ್ ಆಗಿ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ ಅಂತೇಳಿ. ಓಕೆ, ಸೊ ಫೀಡ್ ರೇಟ್ 0.4 ತಗೊತಾ ಇದ್ದೀನಿ. ಸೊ ಇಲ್ಲಿ ಫಿನಿಶಿಂಗ್ ಫೀಡ್ ರೇಟ್. ಸೊ ಫಸ್ಟಿಗೆ ಏನಿದೆಯಲ್ಲ ಇದು ರಫಿಂಗ್ ಫೀಡ್ ರೇಟ್. ಸೊ ಫಿನಿಶಿಂಗ್ ಕೂಡ ಸಪ್ರೇಟ್ ಆಗಿ ನಾವು ಫೀಡ್ ರೇಟನ್ನು ಅಪ್ಲೈ ಮಾಡ್ಕೊಬೋದು. ಸೊ ಫಿನಿಶಿಂಗ್ ಫೀಡ್ ರೇಟೇ ನಾವು ರಫಿಂಗ್ ಫೀಡ್ ರೇಟೇ ಫಿನಿಶಿಂಗ್ ಕೊಟ್ಟರೆ ನಮಗೆ ಪ್ರಾಪರಾಗಿ ಬರೋಂಗಿಲ್ಲ, ರೈಟ್. ಸೊ ಅದಕ್ಕೆ ನಾವು ಫಿನಿಶಿಂಗ್ ಫೀಡ್ ರೇಟ್ ಸಪ್ರೇಟ್ ಆಗಿ ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ಈ ಫೇಸಿಂಗ್ ಆಪರೇಷನ್ಗೋಸ್ಕರ ನಾವು ಫಿನಿಶಿಂಗ್ ಫೀಡ್ ರೇಟ್ ಏನು ಜಾಸ್ತಿ ತಗೊಳಂಗಿಲ್ಲ, ಜಸ್ಟ್ ನಾರ್ಮಲ್ ಆಗಿ ರಫಿಂಗಲ್ಲೇ ಕನ್ಸಿಡರ್ ಮಾಡ್ಬಿಡ್ತೀವಿ, ರೈಟ್. ಸೊ ಇದನ್ನು ಸಪ್ರೇಟ್ ಆಗಿ ಅಗೇನ್ ಡಿಸ್ಕಷನ್ ಮಾಡೋಣ. ನೀವು ಬೇಕಿದ್ರೆ ಒಂದ್ಸಲ ಆನ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ, ನೋ ಪ್ರಾಬ್ಲಮ್. ಜಸ್ಟ್ ಫೀಡ್ ರೇಟ್ 0.4 per revolution ಅಂತ ತಗೊಂಡಿನಿ. ಸೊ ಇದಾದ್ಮೇಲೆ ಸ್ಪಿಂಡಲ್ ಸ್ಪೀಡ್. ನೋಡಿ ಸ್ಪಿಂಡಲ್ ಸ್ಪೀಡ್ ಒಂದು RPM ಅಲ್ಲಿ ಇದೆ, ಇನ್ನೊಂದು CSS ಕಾನ್ಸ್ಟೆಂಟ್ ಸ್ಪಿಂಡಲ್ ಸ್ಪೀಡ್ ಅಂತೇಳಿ, ಕಾನ್ಸ್ಟೆಂಟ್ ಸ್ಪಿಂಡಲ್ ಸ್ಪೀಡ್. ಸೊ ನಾರ್ಮಲ್ ಆಗಿ ನಾವು ಇಲ್ಲಿ ಕಾನ್ಸ್ಟೆಂಟ್ ಸ್ಪಿಂಡಲ್ ಸ್ಪೀಡ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಸೊ ನಾನು ಒಂದು 400 ತಗೊತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಫಿನಿಶ್ ಸ್ಪಿಂಡಲ್ ಸ್ಪೀಡ್. ಸೊ ಮ್ಯಾಕ್ಸಿಮಮ್ ಸ್ಪಿಂಡಲ್ ಸ್ಪೀಡ್ ಎಷ್ಟು ತನಕ ಹೋಗ್ಬೇಕು ಅದನ್ನು ಕೂಡ ನಾವು ಇಲ್ಲಿ ಕೊಡ್ಬೋದು. ಸೊ ಮ್ಯಾಕ್ಸಿಮಮ್ 1000 ತನಕ ಹೋಗಲಿ, ಮಿನಿಮಮ್ 400, ಮ್ಯಾಕ್ಸಿಮಮ್ 1000 ತನಕ ಸ್ಪಿಂಡಲ್ ಸ್ಪೀಡ್ ರೊಟೇಟ್ ಆಗಲಿ ಅಂತ ಇದರ ಮೀನಿಂಗ್. ಸೊ ಕೂಲಂಟ್ ನೋಡಿ ಇಲ್ಲಿ ಸ್ಟಾರ್ ಮಾರ್ಕ್ ಆಲ್ರೆಡಿ ಬಂದಿದೆ, ಇಟ್ ಮೀನ್ಸ್ ಕೂಲಂಟ್ ಆಲ್ರೆಡಿ ಆನ್ ಅಲ್ಲಿ ಇದೆ ಅಂತ ಹೇಳಿದರೆ ಮೀನಿಂಗ್. ಸೊ ನೀವು ಬೇಕಿದ್ರೆ ಆನ್ ಮಾಡಿ, ಸೊ ಇಲ್ಲಾಂದ್ರೆ ಆಫ್ ಮಾಡಿ ಫಿಕ್ಸ್ ಮಾಡ್ಬೋದು. ಇಲ್ಲಿ ಸ್ಟಾರ್ ಮಾರ್ಕ್ ಬಂದರೆ ಆಟೋಮೆಟಿಕ್ ಆನ್ ಇದೆ ಅಂತೇಳಿ ಇದರ ಒಂದು ಮೀನಿಂಗ್. ಓಕೆ, ದೆನ್ ಹೋಮ್ ಪೊಸಿಷನ್. ಸೊ ಹೋಮ್ ಪೊಸಿಷನ್ ನಮ್ಗೆ ಇಲ್ಲಿ ಮಷಿನ್ ಆಟೋಮೆಟಿಕ್ ತೋರಿಸ್ತಾ ಇದೆ. ಸೊ ಇದು ಡಿಫಾಲ್ಟ್, ಇದನ್ನ ಚೇಂಜ್ ಮಾಡ್ಕೋಬೇಡಿ. ದೆನ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಫೇಸ್ ಟರ್ನ್ ಅಂತೇಳಿ ಕಾಮೆಂಟ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಫೇಸಿಂಗ್ ಆಪರೇಷನ್ ನಮಗೆ ಆಗ್ತಾ ಇರೋದು. ಸೊ ಇಲ್ಲಿ ಕೂಡ ಸೇಮ್ ಸೆಲೆಕ್ಟ್ ಲೈಬ್ರರಿ ಟೂಲ್ ಅಂತೇಳಿ ಆಪ್ಷನ್ಸ್ ಇದೆ ಆ್ಯಂಡ್ ಟೂಲ್ ಫಿಲ್ಟರ್ ಅಂತೇಳಿ ಇದೆ. ಸಿಂಪಲ್ ನೀವು ಟೂಲ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಾವು ಹೊಸ ವಿಂಡೋ ಓಪನ್ ಆಗುತ್ತೆ. ಇಲ್ಲಿಂದ ನಾವು ಮಿಲ್ಲಿಂಗಲ್ಲಿ ಹೇಗೆ ನಾವು ಟೂಲ್ ಸೆಲೆಕ್ಷನ್ ಮಾಡ್ತಿದ್ದೀವಲ್ಲ ಆ ರೀತಿ ನಾವು ಇಲ್ಲಿ ಕೂಡ ಸೆಲೆಕ್ಷನ್ ಮಾಡ್ಕೊಳ್ಳಬಹುದು. ಓಕೆ, ಸೊ ಇಲ್ಲಿ ಟೂಲ್ ಫಿಲ್ಟರ್ ಆ್ಯಂಡ್ ಸೆಲೆಕ್ಷನ್ ಲೈಬ್ರರಿ ಟೂಲ್. ಸೊ ಇಲ್ಲಿ ಅಷ್ಟೊಂದು ನಾವು ಯೂಸ್ ಮಾಡೋಂಗಿಲ್ಲ, ಡೈರೆಕ್ಟ್. ಸೊ ನೋಡಿ ಡಿಫ್ರೆಂಟ್ ಟೂಲ್ಸ್ ಎಲ್ಲ ಇರುತ್ತೆ. ಸೊ ನಮ್ಗೆ ಬೇಕಾಗಿರೋ ಟೂಲನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಇದಾದ್ಮೇಲೆ ಇನ್ನು ಮೇನ್ ಇಂಪಾರ್ಟೆಂಟ್ ಇಲ್ಲಿ ರೆಫರೆನ್ಸ್ ಪಾಯಿಂಟ್. ಸೊ ರೆಫರೆನ್ಸ್ ಪಾಯಿಂಟ್ 100% ನೀವು ಕಲಿಲೇಬೇಕು. ಸೊ ನಾವು ಟೂಲನ್ನು ಸೇಫ್ ಆಗಿ ಮೂವ್ಮೆಂಟ್ ಮಾಡ್ಬೇಕಂದ್ರೆ ರೆಫರೆನ್ಸ್ ಪಾಯಿಂಟನ್ನೇ ನಾವು ಇಲ್ಲಿ ಕನ್ಸಿಡರ್ ಮಾಡೋದು. ಸೊ ರೆಫರೆನ್ಸ್ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಈ ರೀತಿ ರೆಫರೆನ್ಸ್ ಪಾಯಿಂಟ್ ಅಂತೇಳಿ ಒಂದು ಅಪ್ರೋಚ್, ಇನ್ನೊಂದು ರಿಟ್ರಾಕ್ಟ್, ಅಂದರೆ ಎಂಟ್ರಿ ಆ್ಯಂಡ್ ಎಕ್ಸಿಸ್ಟ್ ಅಂತೇಳಿ ನೀವು ಕನ್ಸಿಡರ್ ಮಾಡಿ. ಸೊ ಎಂಟ್ರಿ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಮ್ಮ ಡಯಾಮೀಟರ್, ಸೊ ಟೂಲ್ ಇಲ್ತಾನೆ ಇದೆ, ರೈಟ್. ಸೊ ನಮ್ಮ ಜಾಬ್ ಡಯಾಮೀಟರ್ ಇಲ್ತಾನೆ ಇದೆ. ಸೊ ಇದಕ್ಕಿಂತ ಸ್ವಲ್ಪ ಮೇಲ್ಗಡೆ ಈ ರೀತಿ, ಸೊ ಎಲ್ಲಿಂದ ನೀವು ಸೇಫ್ ಆಗಿ ಮೂವ್ ಮಾಡ್ಬೇಕಂತಿದ್ರಲ್ಲ, ಸೊ ಆ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಅಲ್ಲಿ ಪಾಯಿಂಟ್ ಕ್ಲಿಕ್ ಮಾಡಿರ್ತೀವಲ್ಲ, ಆ ಕ್ವಾಡ್ರಂಟ್ ಇನ್ ಎಕ್ಸ್ ಮತ್ತು ಜೆಡ್ ವ್ಯಾಲ್ಯೂ ಆಟೋಮೆಟಿಕ್ ಆಗಿ ಸೊ ಇಲ್ಲಿ ಡಿಫಾಲ್ಟ್ ಸೆಲೆಕ್ಟ್ ಆಗುತ್ತೆ. ದೆನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಸೇಮ್ ವ್ಯಾಲ್ಯೂ ಇಲ್ಲಿ ಕೂಡ ಕನ್ಸಿಡರ್ ಆಗುತ್ತೆ. ಎಂಟ್ರಿ ಅದೇ ಪಾಯಿಂಟಿಂದ ಆಗುತ್ತೆ ಆ್ಯಂಡ್ ಎಕ್ಸಿಸ್ಟ್ ಕೂಡ ಅದೇ ಪಾಯಿಂಟಿಂದ ಆಗುತ್ತೆ ಇಲ್ಲಿ. ದೆನ್ ಓಕೆ. ಸೊ ಇದಿಷ್ಟು ನಮಗೆ ಟೂಲ್ ಪಾತ್ ಪ್ಯಾರಾಮೀಟರಲ್ಲಿ ಇಂಪಾರ್ಟೆಂಟ್, ರೈಟ್. ಸೊ ದೆನ್ ಫೇಸ್ ಪ್ಯಾರಾಮೀಟರ್. ಫೇಸಿಂಗ್ ಆಪರೇಷನ್ಗೆ ಎಷ್ಟು ಡೆಪ್ತ್ ಆಫ್ ಕಟ್ಟಲ್ಲಿ ತೆಗಿಬೇಕು, ನಾವು ಎಲ್ಲಿಂದ ಮೂವ್ಮೆಂಟ್ ಆಗಬೇಕು, ಪ್ರತಿಯೊಂದು ನಮ್ಗೆ ಇಲ್ಲಿ ಫೇಸ್ ಪ್ಯಾರಾಮೀಟರಲ್ಲಿ ಇರುತ್ತೆ. ಸೊ ಇಲ್ಲಿ ಮೇನ್ ಯೂಸ್ ಸ್ಟಾಕ್. ಸೊ ನಾವು ಸ್ಟಾಕ್ ಸೆಟ್ ಆಫ್ ಕ್ರಿಯೇಟ್ ಮಾಡಿದ್ವಲ್ಲ ಸ್ಟಾರ್ಟಿಂಗ್ಗೆ, ಸೊ ಅದನ್ನು ಯೂಸ್ ಮಾಡ್ಕೊಂಡು ಅದರ ಒಂದು ಬೇಸಿಂದ ಪ್ರತಿಯೊಂದು ಟೂಲ್ ಪಾತ್ ಇಲ್ಲಿ ಪ್ರತಿಯೊಂದು ವ್ಯಾಲ್ಯೂಸನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ಯೂಸ್ ಸ್ಟಾಕನ್ನು ಸೆಲೆಕ್ಟ್ ಮಾಡಿ. ಸೊ ಇದಾದ್ಮೇಲೆ ಫಸ್ಟಿಗೆ ನೋಡಿ ಎಂಟ್ರಿ ಅಮೌಂಟ್ ಇದೆ. ಸೊ ಎಂಟ್ರಿ ಅಮೌಂಟ್ ಅಂದ್ರೆ ನೋಡ್ಬೋದು ಡಿಸ್ಟೆನ್ಸ್, ಇದು ನಮ್ಮ ಟೂಲ್ನ ಡಯಾಮೀಟರ್. ಸೊ ಇಲ್ಲಿಗಿದೆ, ರೈಟ್. ಸೊ ಟೋಟಲ್ 86 ನಾವು ಡಯಾಮೀಟರ್ ನಾವು ಶಾಪಿಂದ ಪರ್ಚೇಸ್ ಮಾಡ್ಕೊಂಡು ಬಂದಿವಿ. ಫಿನಿಶಿಂಗ್ ಸೈಜ್ ಎಲ್ಲ ಶಾಪಿಂದ ನಾವು ಪರ್ಚೇಸ್ ಮಾಡ್ಕೊಂಡು ಬರ್ತೀವಲ್ಲ ಆ ಒಂದು ಡಯಾಮೀಟರ್ ಇಂದ. ಸೊ ಆ ಡಯಾಮೀಟರ್ ಇಂದ ಎಷ್ಟು ಮೇಲ್ಗಡೆಯಿಂದ ಟೂಲ್ ಮೂವ್ ಆಗಬೇಕು, ಮೂವ್ಮೆಂಟ್ ಮಾಡ್ತೀರಾ ನೀವು. ಸೊ ನಮ್ದು ಇಲ್ಲಿದೆಲ್ಲ, ಸೊ ಅದಕ್ಕಿಂತ 2 mm ಸಾಕು. ಸೊ ಇಲ್ಲಿ ಟೂಲ್ ಇಲ್ಲಿರುತ್ತೆ, ಒಂದು 2 mm ಸ್ವಲ್ಪ ಮೇಲ್ಗಡೆಯಿಂದ ಫ್ರೀಯಾಗಿ ಮೂವ್ಮೆಂಟ್ ಆಗಲಿ ಅಂತೇಳಿ ಇದರ ಒಂದು ಮೀನಿಂಗ್. ಸೊ ರಫ್ ಸ್ಟೆಪ್. ಸೊ ನೋಡಿ ಇಲ್ಲಿ ರಫ್ ಸ್ಟೆಪ್.
ಸೊ ಇಲ್ಲಿ ರಫ್ ಸ್ಟೆಪ್ಪಲ್ಲಿ ನಾವು ಎಷ್ಟು ಮೆಟಲನ್ನು ಎಷ್ಟು ಮೆಟಲನ್ನು ತೆಗಿತಾ ಇದ್ದೀವಿ, ರೈಟ್. ಸೊ ಇಲ್ಲಿ ನಾವು 2 ಬೇಕಂದ್ರೆ 2 1 ಬೇಕಂದ್ರೆ 1 ಸೊ ನಾವು ಆ್ಯಕ್ಚುಲಿ ಫೇಸಿಂಗ್ಗೋಸ್ಕರ 1 ಬಿಟ್ಟಿದ್ದೀವಿ. ಸೊ ಇದರಲ್ಲಿ ರಫ್ ಸ್ಟೆಪ್ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಫೇಸಿಂಗಲ್ಲಿ ನಾರ್ಮಲ್ ಆಗಿ ಫಿನಿಶ್ ಸ್ಟೆಪ್ಪನ್ನು ಅಪ್ಲೈ ಮಾಡಿ. ಸೊ ಇಲ್ಲಿ ನೋಡಿ ಫಿನಿಶ್ ಸ್ಟೆಪ್ಪು 0.5. ಸೊ 1 ಅಂದರೆ 0.5 ಕನ್ಸಿಡರ್ ಮಾಡಿದ್ರೆ ಟೋಟಲ್ 2 ಟೈಮ್ಸ್ ಮೂವ್ ಆಗಬೇಕು. ಮ್ಯಾಕ್ಸಿಮಮ್ ನಂಬರ್ ಆಫ್ ಫಿನಿಶ್ ಪಾಸಸ್, ರೈಟ್. 2 ಅನ್ನು ಇಲ್ಲಿ ವ್ಯಾಲ್ಯೂ ಕೊಡಿ. ಸೊ 0.5 1 ಆಗುತ್ತಲ್ಲ, ಸೊ ಈ ರೀತಿ. ಸೊ ಇದಾದ್ಮೇಲೆ ಓವರ್ ಕಟ್ ಅಮೌಂಟ್. ಸೊ ಓವರ್ ಕಟ್ ಅಮೌಂಟ್ ಅಂದರೆ, ಸೊ ನಮ್ಮ ಟೂಲ್ ಕರೆಕ್ಟ್ ಸೆಂಟರ್ ತರ ಮೂವ್ಮೆಂಟ್ ಆದಾಗ ಇಲ್ಲಿ ಸೆಂಟರ್ ಪಾಯಿಂಟ್ ಅಲ್ಲಿ ಒಂದು ಡಾಟ್ ಅನ್ನೋದು ಆ ರೀತಿ ಸ್ಟಾಕ್ ಹಂಗೆ ಉಳಿಯುತ್ತೆ. ಸೊ ಆ ಸ್ಟಾಕ್ ಉಳಿಬಾರ್ದು ಅಂದ್ರೆ ಅದಕ್ಕಿಂತ ಸೆಂಟ್ರ್ ಆಕ್ಸಿಸ್ಗಿಂತ ಸ್ವಲ್ಪ ಡೌನ್ ಅಲ್ಲಿ ಟೂಲ್ ಮೂವ್ಮೆಂಟ್ ಮಾಡಿದ್ರೆ ಸೊ ಅದು ಕೂಡ ನಮಗೆ ರಿಮೂವ್ ಆಗುತ್ತೆ. ಸೊ ಅದನ್ನೇ ಓವರ್ ಕಟ್ ಅಮೌಂಟ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ನೋಡಿ ಡ್ರಾಯಿಂಗ್ ಅಲ್ಲಿ, ಸೊ ಇದು ಸೆಂಟರ್ ಪಾಯಿಂಟ್ ಇಂದ ಇನ್ನು ಸ್ವಲ್ಪ ಬಾಟಮ್ ಅಲ್ಲಿ ಟೂಲ್ ಮೂವ್ಮೆಂಟ್ ಮಾಡಿದ್ರೆ ಸೊ ಆ ಸೆಂಟರ್ ಪಾಯಿಂಟ್ ಅಲ್ಲಿ ಏನೋ ಸ್ಟಾಕ್ ಇದ್ರೆ ಅದು ಕೂಡ ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ಸೊ ಇದು ನಾರ್ಮಲ್ ಆಗಿ ಓವರ್ ಕಟ್ ಅಮೌಂಟ್ 1 ಕೊಡಿ. ಸೊ ಸೆಂಟರ್ ಆಕ್ಸಿಸ್ ಇಂದ 1 ಡೌನ್ ಅಲ್ಲಿ ಮೂವ್ಮೆಂಟ್ ಆಗುತ್ತೆ. ದೆನ್ ರಿಟ್ರಾಕ್ಟ್ ಅಮೌಂಟ್. ಸೊ ಇವಾಗ ಡೌನ್ ಅಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ಕಟ್ ಸೇಫ್ ಆಗಿ ಹೊರಗಡೆ ಬಂದು ಹೋಮ್ ಪೊಸಿಷನ್ಗೆ ಟೂಲ್ ಒಂದು ಮೂವ್ಮೆಂಟ್ ಆಗಬೇಕು. ಸೊ ಅದು ರಿಟ್ರಾಕ್ಟ್ ಅಮೌಂಟ್. ಸೊ ಅದನ್ನು ಕೂಡ ನಾನು 2 ಕೊಡ್ತಾ ಇದ್ದೀನಿ. ಸ್ಟಾಕ್ ಟು ಲೀವ್. ಸೊ ಫೇಸಿಂಗ್ ಏನಾದರೂ ಸ್ಟಾಕ್ ಉಳಿಸಬೇಕಂದ್ರೆ ನೀವು ಸ್ಟಾಕ್ ಟು ಲೀವ್ ಅನ್ನ ಕನ್ಸಿಡರ್ ಮಾಡ್ಬೋದು. ಸೊ ನನಗೆ ಸ್ಟಾಕ್ ಅನ್ನೋದು ಬೇಡ, ಸೊ ಅದಕ್ಕೆ 0 ರೈಟ್. ಸೊ ಕಾಂಪೆನ್ಸೇಷನ್. ಸೊ ಇಲ್ಲಿ ನೋಡಿ ಕಾಂಪೆನ್ಸೇಷನ್ ಅಗೇನ್ ಸೇಮ್ ನನಗೆ ಭಾಳಷ್ಟು ಟೈಪ್ ಇದೆ. ಇಲ್ಲಿ ಜಸ್ಟ್ ಆಫ್ ಮಾಡಿ, ನೀವು ಕಾಂಪೆನ್ಸೇಷನ್ ಏನು ಅಪ್ಲೈ ಮಾಡಕ್ಕೆ ಹೋಗಬೇಡಿ ಸ್ಟಾರ್ಟಿಂಗಲ್ಲಿ. ಸೊ ಇದನ್ನು ಹೆಂಗೆ ಎಲ್ಲಿ ಯೂಸ್ ಆಗುತ್ತೆ ಅಂತೇಳಿ ಅಗೇನ್ ನಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ವಿಡಿಯೋ ತುಂಬ ಲೆಂದಿ ಆಗ್ತಾ ಇದೆ. ಸೊ ಇದು ಲೆಫ್ಟಲ್ಲಿ ಇರಲಿ ಆಲ್. ಸೊ ಇದಿಷ್ಟೇ ಸಾಕು. ದೆನ್ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಝೂಮ್ ಇಟ್. ಸೊ ನೋಡ್ಬೋದು ರೈಟ್, ನಮಗೆ ಫೇಸಿಂಗ್ ಆಪ್ರೇಷನ್ ಪರ್ಫೆಕ್ಟಾಗಿ ಕ್ರಿಯೇಟಾಗಿ ಬಂದೈತಿ. ಸೊ ನಾವು ಇಲ್ಲೊಂದು ಪಾಯಿಂಟ್ ಸೆಲೆಕ್ಷನ್ ಮಾಡಿದ್ವಲ್ಲ, ಸೊ ಟೂಲ್ ನೋಡಿ, ಟೂಲ್ ಈ ರೀತಿ ಮೂವ್ಮೆಂಟ್ ಆಗುತ್ತೆ. ಈ ಫೇಸಿಂದ ಬಾಟಮ್ ಬಂದು ಇಲ್ಲಿಂದ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ನಮಗೆ, ರೈಟ್. ಸೊ ಅನಿಮೇಷನ್ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಬ್ಯಾಕ್ ಪ್ಲಾಟ್ ಸೆಲೆಕ್ಟೆಡ್ ಆಪರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ 2D ಅನಿಮೇಷನ್ ನಾವು ಇಲ್ಲಿಂದನೇ ಅಬ್ಸರ್ವ್ ಮಾಡ್ಬೋದು. ಸೊ ಸ್ಪೀಡ್ ಕಂಟ್ರೋಲರ್ ಇದು ಪ್ಲೇ. ಸೊ ನೋಡಿ, ಸೊ ಫೇಸಿಂಗ್ ಆಪರೇಷನ್ ಫಸ್ಟಿಗೆ 0.5 ಆಗ್ತಾ ಇದೆ ಇವಾಗ. ಸೊ ನಾನಲ್ಲಿ ಓವರ್ ಕಟ್ ನೋಡಿ 1 ಸ್ವಲ್ಪ ಬಾಟಮ್ ಬಂದು ಅಗೇನ್ ನಮಗೆ ರಿವರ್ಸಲ್ಲಿ ಹೋಗುತ್ತೆ. ಅದು ರಿವರ್ಸಲ್ಲಿ ಹೋಗಿ ಇನ್ನೊಂದು 0.5 ಇವಾಗ ಕಟಿಂಗ್ ಆಗ್ತಾ ಇದೆ. ಸೊ ಟೋಟಲ್ 1 ಫೇಸಿಂಗ್ ಆಪರೇಷನ್ ನಾವು ಅಪ್ಲೈ ಮಾಡಿದ್ದೀವಿ. ಸೊ ಫೇಸಿಂಗ್ ಆಪರೇಷನ್ ಈ ರೀತಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ 3Dಯಲ್ಲಿ ನೀವು ನೋಡ್ಬೇಕಂದ್ರೆ ವೆರಿಫೈ ಸೆಲೆಕ್ಟೆಡ್ ಆಪರೇಷನ್ ಅಂತೇಳಿ ಆಪ್ಷನ್ಸ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ 3Dಯಲ್ಲಿ ನಿಮಗೆ ಅನಿಮೇಷನ್ ಅನ್ನೋದು ತೋರಿಸ್ಕೊಡುತ್ತೆ. ಸೊ 3Dಯಲ್ಲಿ ನಾವು ಅನಿಮೇಷನ್ ಕಂಪಲ್ಸರಿ ನೋಡಲೇಬೇಕು. ಸೊ ವೆರಿ ಇಂಪಾರ್ಟೆಂಟ್. ಸೊ ಇನ್ನೊಂದು ಸಿನ್ಕೋ ಸಾಫ್ಟ್ವೇರ್ ಇದೆ, ಅದರಲ್ಲಿ ಕೂಡ ನೀವು G ಕೋಡ್ M ಕೋಡ್ ಅನ್ನು ವೆರಿಫಿಕೇಶನ್ ಮಾಡಿದ್ಮೇಲೆ ಪ್ರೋಗ್ರಾಮಿಂಗ್ ಅಪ್ಲೈ ಮಾಡಿ. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ರಫಿಂಗ್ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ನಾನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಕಾನ್ಸೆಪ್ಟ್ ಜಾಸ್ತಿ ಇದೆ, ಆಗ್ತಾ ಇಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಕ್ಲಾಸಲ್ಲಿ ಹಾಗೆ ಮೂವ್ ಆಗೋಣ ನಾವು. ಓಕೆ. ಸೊ ಇಲ್ಲಿ 3D ಅನಿಮೇಷನ್ ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ಫೇಸಿಂಗ್ ಆಪರೇಷನ್ ಎಲ್ಲ ಆಗ್ತಾ ಇದೆ. ಫಸ್ಟ್ 0.5 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಅಗೇನ್ 0.5. ಜಸ್ಟ್ ಅ ಮಿನಿಟ್. ಸೊ ನೀವು ಆಕ್ಸಿಸ್ ರಿಮೂವ್ ಮಾಡಿ ಅನಿಮೇಷನ್ ನೋಡುವಾಗ ಈ ರೀತಿ ಈ ಪೊಸಿಷನ್ ಫಿಕ್ಸ್ ಮಾಡ್ಕೊಳ್ಳಿ. ಈ ಪೊಸಿಷನ್ ಫಿಕ್ಸ್ ಮಾಡ್ಕೊಂಡು ಸೊ ಸ್ವಲ್ಪ ಸ್ಲೋ ಇಟ್ಟು ಪ್ಲೇ ಮಾಡಿ. ಸೊ ಫಸ್ಟಿಗೆ 0.5 ಆಪರೇಷನ್. ಸೊ ಈ ರೀತಿ. ಸೊ ನಮ್ಗೆ ಲೈನ್ ಕಾಣ್ತಾ ಇದ್ದಾರೆ ಕರೆಕ್ಟ್ ಪರ್ಫೆಕ್ಟ್ ಆಗಿ ಅಲ್ಲಿ ಫೇಸಿಂಗ್ ಆಪರೇಷನ್ ಆಗಿದೆ ಅಂತ ಹೇಳಿ ಇದರ ಒಂದು ಮೀನಿಂಗ್. ಓಕೆ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅದೇ ರೀತಿ ಮಾಸ್ಟರ್ ಕ್ಯಾಂಪ್ ಕೋರ್ಸಸ್ ಅವೈಲೇಬಲ್ ಇದೆ 3000, 6000, 8000 ಆ್ಯಂಡ್ 15,000ಗೆ. ಸೊ ನೀವು ಯಾರಾದರೂ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಿ. ಸೊ ಕ್ಲಾಸಸ್ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು.